ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ, ಬಸವಣ್ಣನ ಮನ ಪರುಷ, ಬಸವಣ್ಣನ ಭಾವ ಪರುಷ, ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆಯನೆಗೆ, ಬಸವಣ್ಣನ ನೆನೆಯುವುದೇ ಜಂಗಮಾರ್ಚನೆಯನೆಗೆ, ಬಸವಣ್ಣನ ನೆನೆಯುವುದೇ ಪರತತ್ವ ಎನಗೆ, ಬಸವಣ್ಣನ ನೆನೆಯುವುದೇ ಪರಮ ಕಲ್ಯಾಣವೆನಗೆ. ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣನು ಇಂತಹ ಘನಮಹಿಮ ನೋಡಯ್ಯ. ಇಂಥ ಘನಮಹಿಮ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು ನಮಸ್ಕರಿಸ್ತಾ, ಎನ್ನ ಆರಾಧ್ಯ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸಂಸ್ಮರಿಸ್ತಾ, ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸುಲಫಲ ಮಠದ ಪೂಜ್ಯ ಜಗದ್ಗುರುಗಳವರಲ್ಲಿ, ಗದಗದ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ಪೊಡಮಟ್ಟು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಬಾಲ್ಕಿಯ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಒಂದು ಅಭಿಯಾನಕ್ಕೆ ಸಕಲ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಸಾಣೆಹಳ್ಳಿಯ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಹಾಗೆಯೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಹಲವು ಹರಗುರು ಚರಮೂರ್ತಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಅಧ್ಯಕ್ಷರಾದ ಡಾಕ್ಟರ್ ದಾಕ್ಷಾಯಿಣಿ ತಾಯಿ ಅವರೇ, ಉಪಸ್ಥಿತರಿರುವಂತಹ BR ಪಾಟೀಲ್ ಅವರೇ, ಉಪನ್ಯಾಸಕರಾಗಿ ಆಗಮಿಸಿರುವಂತಹ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ ಮಠ ಅವರೇ, ಹಾಗೆಯೇ ನೆರೆದಿರುವ ಎಲ್ಲ ಶರಣ ಬಂಧುಗಳೇ, ತಾಯಂದಿರೆ, ಮೊದಲಿಗೆ ಇವತ್ತು ಕಳೆದ 3 ದಿವಸಗಳಿಂದ ನನಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿರೋದ್ರಿಂದ, ಸ್ವಲ್ಪ ಜ್ವರ ಮತ್ತು ಶೀತದ ಕಾರಣದಿಂದ ಏನಾದರೂ ನನ್ನ ಮಾತಿನಲ್ಲಿ ಕುಂದುಕೊರತೆಗಳಾದರೆ ಕ್ಷಮಿಸಬೇಕು ಅಂತ ಮೊದಲೇ ಪರಮ ಪೂಜ್ಯರೆಲ್ಲರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ, ನನಗೆ ಇವತ್ತು ಚಿಂತನೆಗೆ ಕೊಟ್ಟಿರುವಂತಹ ವಿಷಯ ಬಹಳ ವಿಶಿಷ್ಟವಾದದ್ದು, ಬಹಳ ಚೆನ್ನಾಗಿದೆ ವಿಚಾರ. ಏನು ಅಂತ ಹೇಳಿದ್ರೆ, ನಮ್ಮೊಳಗಿರಬೇಕಾದ ಬಸವಣ್ಣ, ನಮ್ಮೊಳಗೆ ಇರಬೇಕಾದ ಬಸವಣ್ಣ ಅನ್ನುವಂತಹದ್ದು ನನಗೆ ಚಿಂತನೆಗೆ ಕೊಟ್ಟಿರುವಂತಹ ವಿಚಾರ. ಈ ಚಿಂತನೆಗೆ ಹೋಗೋದಕ್ಕೆ ಮುನ್ನ ಒಂದು ಪ್ರಸಂಗವನ್ನ ಹೇಳಿ ನಾನು ಆ ವಿಷಯಕ್ಕೆ ಬರಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ಪೂರ್ವಭಾವಿಯಾಗಿ ಬಹಳ ಅರ್ಥಪೂರ್ಣವಾದಂತಹ ಸುಂದರವಾದಂತಹ ಒಂದು ಪ್ರಸಂಗ. ರಷ್ಯಾದಲ್ಲಿ ಒಬ್ಬ ಫಿಯೋದರ್ ದೊಸ್ತೋವಸ್ಕಿ ಅಂತ ಒಬ್ಬ ದೊಡ್ಡ ಕಾದಂಬರಿಕಾರ ಆಗಿ ಹೋದ. ಜಗತ್ತಿನ 10 ಶ್ರೇಷ್ಠ ಸಾಹಿತಿಗಳಲ್ಲಿ ಆತನ ಹೆಸರು ಬರುತ್ತೆ. ಆ ದೊಸ್ತೋವಸ್ಕಿಯ ಒಂದು ಕಾದಂಬರಿ ಇದೆ, ದಿ ಬ್ರದರ್ಸ್ ಕರ್ಮಜೋವ್ ಅಂತ ಹೇಳಿ ಆ ಕಾದಂಬರಿಯ ಹೆಸರು. ಆ ಕಾದಂಬರಿಯಲ್ಲಿ ಒಂದು ಪ್ರಸಂಗ ಬರುತ್ತೆ. ದಿ ಗ್ರ್ಯಾಂಡ್ ಇನ್ಕ್ವಿಸಿಟರ್ ಅನ್ನುವಂತಹ ಒಂದು ಅಧ್ಯಾಯ ಇದೆ, ಬಹಳ ಚೆನ್ನಾಗಿದೆ. ದಿ ಗ್ರ್ಯಾಂಡ್ ಇನ್ಕ್ವಿಸಿಟರ್, ಇನ್ಕ್ವಿಸಿಟರ್ ಅಂದ್ರೆ ಭೇಟಿ ಅಂತ ಅರ್ಥ. ಗ್ರ್ಯಾಂಡ್, ಒಳ್ಳೆಯ ಮಹತ್ವದ ಭೇಟಿ ಅಂತ ಆ ಅಧ್ಯಾಯದ ಹೆಸರು. ಆ ಅಧ್ಯಾಯದ ಒಂದು ಪ್ರಸಂಗವನ್ನು ಹೇಳಿ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಏನದು ಅಂತ ಹೇಳಿದ್ರೆ, ಒಮ್ಮೆ ಜೀಸಸ್ಗೆ ಸ್ವರ್ಗದಲ್ಲಿ ಇದ್ದನಲ್ಲ ಜೀಸಸ್, 2000 ವರ್ಷದ ಹಿಂದೆ ಅವನು ಧರ್ಮವನ್ನು ಸ್ಥಾಪಿಸಿ ಸ್ವರ್ಗಕ್ಕೆ ಹೊರಟೋದ. ಅವನಿಗೆ ಒಂದು ಕುತೂಹಲ ಶುರುವಾಯ್ತಂತೆ. ನಾನು ಧರ್ಮವನ್ನು ಸ್ಥಾಪನೆ ಮಾಡಿ ಸ್ವರ್ಗಕ್ಕೆ ಬಂದು 2000 ವರ್ಷಗಳಾಗಿ ಹೋಯಿತು, ನಾನು ಬೋಧಿಸಿದ ಧರ್ಮವನ್ನು ಈಗ ಜನರು ಹೇಗೆ ಪಾಲಿಸ್ತಾ ಇದ್ದಾರೆ
ಅದನ್ನು ನೋಡ್ಬೇಕಲ್ಲ, ನಾನು ಕಣ್ಣಾರೆ ನೋಡ್ಬೇಕಲ್ಲ, ಅನುಭವಿಸ್ಬೇಕಲ್ಲ ಅಂತ ಅವನಿಗೊಂದು ಕೆಟ್ಟ ಕುತೂಹಲ ಉಂಟಾಯ್ತಂತೆ. ಉಂಟಾದ ಮೇಲೆ ಸುಮ್ಮನಿರ್ತಾನ, ನೇರ ಸ್ವರ್ಗದಿಂದ ಭೂಮಿಗೆ ಬಂದ್ಬಿಡ್ತಾನೆ. ಬಂದವನು ನೇರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಜೀಸಸ್ ಒಂದು ಭಾನುವಾರ ಚರ್ಚ್ ಒಳಗಡೆ ಪ್ರಾರ್ಥನೆ ನಡೀತಾ ಇರತ್ತೆ, ಹೊರಗಡೆ ನಿಂತ್ಕೊಳ್ತಾನೆ. ಅವನ ಮುದ್ರೆಯಲ್ಲಿ ಈಗ ನಿಂತ್ಕೊಳ್ತಾನೆ. ಜನ ಪ್ರಾರ್ಥನೆ ಮುಗಿಸಿ ಹೊರಗಡೆ ಬರ್ತಾರೆ. ಜೀಸಸ್ಸನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಓಹ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವನು, ನೋಡಿದ್ರೆ ಥೇಟ್ ಜೀಸಸ್ಸನ್ನೇ ನೋಡ್ದಾಗ ಕಾಣ್ತಾ ಇದೆ ನಮಗೆ. ಎಷ್ಟು ಚೆನ್ನಾಗಿ ವೇಷ ಹಾಕಿದ್ದಾನೆ, ಎಷ್ಟು ಮುಖದಲ್ಲಿ ಕಳೆ ಇದೆ ಇವನಿಗೆ. ಎಲ್ಲರೂ ಸುತ್ತುವರೆದು ಅವನನ್ನ ಹೊಗಳ್ಲಿಕ್ಕೆ ಶುರು ಮಾಡ್ತಾರೆ. ಒಳ್ಳೆ ವೇಷ ಹಾಕಿದೀಯ, ಒಳ್ಳೆ ವೇಷ. ನೋಡಿದ್ರೆ ಜೀಸಸ್ ನೋಡಿದಾಗೆ ಹಾಗೆ. ಜೀಸಸ್ ಹೇಳದಂತೆ, ಅಯ್ಯಯ್ಯೋ ತಪ್ಪು ತಿಳ್ಕೊಳ್ಬೇಡಿ, ನಾನೇ ಜೀಸಸ್, ನಾನು ವೇಷ ಹಾಕಿಲ್ಲ, ನಾನೇ ಜೀಸಸ್, ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೀನಿ. ಎಲ್ಲರೂ ನಗಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಎಲ್ಲರೂ ನಗಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಓ, ಜೀಸಸ್ ಹೇಳ್ತಾನೆ, ನಾನು ಪವಾಡ ಮಾಡಿ ತೋರಿಸ್ತೀನಿ, ನಿಮಗೆ ನಂಬಿಕೆ ಬರಬೇಕು ಅಂದ್ರೆ ನಾನು ಪವಾಡ ಮಾಡ್ತೇನೆ. ಅವನೇನು ಮಾಡ್ತಾನೆ, ಅಲ್ಲೇ ಇದ್ದ ಒಂದು ಕಲ್ಲನ್ನು ತೆಗೆದುಕೊಂಡು ಮೀನು ಮಾಡಿ ತೋರಿಸ್ತಾನೆ, ಇನ್ನೇನೋ ಒಂದು 2-3 ಪವಾಡ ಮಾಡ್ತಾನೆ. ಎಲ್ಲರೂ ಚಪ್ಪಾಳೆ ತಟ್ಬಿಟ್ಟು, ಒಳ್ಳೆ ಮ್ಯಾಜಿಕ್ ಮಾಡ್ತಾನಪ್ಪ, ಒಳ್ಳೆ ಮ್ಯಾಜಿಕ್ ಮಾಡ್ತಾನೆ ಅವನು. ಜೀಸಸ್ಗೆ ಇನ್ನೂ ಸಂಕಟ ಶುರುವಾಗೈತಿ. ಇವ್ರಿಗೆ ಹೇಗೆ ತಾನೇ ನಾನೇ ಒರಿಜಿನಲ್ ಜೀಸಸ್ ಅಂತ ಹೇಳುವಂಥದ್ದು ಅಂತ. ಅವನು ಗೋಗರ್ಲಿಕ್ಕೆ ಶುರು ಮಾಡಿಬಿಡ್ತಾನೆ, ನಾನೇ ಜೀಸಸ್, ನಾನೇ ಜೀಸಸ್. ಜನಕ್ಕೇನಾಯ್ತು, ಮೊದಲಿಗೆ ಕೇಳ್ತಾ ಇದ್ರು, ಆನಂತರ ಇರಿಟೇಷನ್ ಶುರುವಾಗತ್ತೆ, ಕಿರಿಕಿರಿ ಶುರುವಾಗತ್ತೆ. ಅವ್ರೇನು ಮಾಡಿದ್ರು, ಇವನು ಹುಚ್ಚ ಇವನು ಅಂತ ಹೇಳಿ ಕಲ್ಲು ಹೊಡಿಲಿಕ್ಕೆ ಶುರು ಮಾಡಿಬಿಟ್ರು. ಅವನ ಮೇಲೆ ಮೊಟ್ಟೆ ಎಸಿಲಿಕ್ಕೆ ಶುರು ಮಾಡಿಬಿಟ್ರು. ಹೊರಗಡೆ ಗಲಾಟೆ ಆಗತಾ ಇದ್ದದ್ದನ್ನು ನೋಡಿ ಒಳಗಡೆ ಚರ್ಚ್ನಲ್ಲಿ ಪಾದ್ರಿ ಪ್ರಾರ್ಥನೆ ಮಾಡ್ತಾ ಇದ್ದವನು ಓಡಿ ಬರ್ತಾನೆ. ಓಡಿ ಬಂದು ಇದೇನು ಗಲಾಟೆ ಅಂತ ನೋಡಿದಾಗ ಇಲ್ಲಿ ನಡೀತಿರೋ ಪ್ರಸಂಗ ಗೊತ್ತಾಗತ್ತೆ. ಅವನು ಹೋಗಿ ಜೀಸಸ್ಸನ್ನ ಕಾಪಾಡಿ, ಇವನು ಯಾರೋ ಹುಚ್ಚ ಅಂತ ಕಾಣಿಸುತ್ತೆ, ಇವನನ್ನು ನಾನು ಹುಚ್ಚಾಸ್ಪತ್ರೆಗೆ ಸೇರಿಸ್ತೀನಿ, ನೀವೆಲ್ಲ ಹೋಗಿ ಅಂತ ಹೇಳಿ ಜೀಸಸ್ಸನ್ನ ಕರ್ಕೊಂಡು ಚರ್ಚ್ನ ಒಳಗಡೆ ಒಂದು ರೂಮಿಗೆ ಬರ್ತಾನೆ. ರೂಮಿಗೆ ಕರ್ಕೊಂಡು ಬಂದು ರೂಮಿನ ಬಾಗಿಲು ಹಾಕಿ ಅವನ ಕಾಲಿಗೆ ಬೀಳ್ತಾನೆ. ಜೀಸಸ್ ಕ್ಷಮಿಸಿ. ಜೀಸಸ್ಗೆ ಆಶ್ಚರ್ಯ ಆಗತ್ತೆ, ನಾನು ನಿಜವಾದ ಜೀಸಸ್ ಅಂತ ಗುರುತಿಸ್ಬಿಟ್ಟೇನಯ್ಯ ನೀನು. ನೋಡಿ ಸ್ವಾಮಿ, ನಿಮ್ಮನ್ನು ನೋಡ್ದಾಲೆ ನನಗೆ ಮೊದಲನೇ ದೃಷ್ಟಿಲೇ ಗೊತ್ತಾಗಿತ್ತು ನೀವು ಜೀಸಸ್ ಅಂತ. ಮತ್ತೆ ಯಾಕೆ ಜನರಿಗೆ ಹೇಳಲಿಲ್ಲ? ಹೇಳ್ಬೋದಿತ್ತಲ್ಲ ನಾನೇ ಜೀಸಸ್ ಅಂತ ಎಲ್ಲರಿಗೂ. ಅದಕ್ಕೆ ಆ ಪಾದ್ರಿ ಹೇಳ್ತಾನೆ, ದಯಮಾಡಿ ಕ್ಷಮಿಸಿ, ನೀವು 2000 ವರ್ಷದ ಹಿಂದೆನೆ ಬಂದು ಇಲ್ಲಿ ಮಾಡಿ ಹೋಗಿರೋ ಹಠಾಟೋಪ ಎಲ್ಲ ನಮಗೆ ಗೊತ್ತಿದೆ. ಮಹಾಕ್ರಾಂತಿ ಮಾಡಿಬಿಟ್ರಿ ನೀವು, ಇಡೀ ಸಮಾಜ ಉಲ್ಟಾ ಪಲ್ಟಾ ಆಗ್ಬಿಡ್ತು ನಿಮ್ಮಿಂದ. ಈಗ ನೀವೇನೋ ಒಂದು ಮಾಡಿಕೊಟ್ಬಿಟ್ಟು ಹೋಗಿದ್ದೀರಿ. ಕಳೆದ 1000-2000 ವರ್ಷದಿಂದ ನಾವೇನೋ ಒಂದು ಸಿಸ್ಟಮನ್ನು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಈಗ ಮತ್ತೆ ನಿಮ್ಮನ್ನ ಇಲ್ಲಿ ಬಂದ್ರೆ ನೀವು ಮತ್ತೆ ಏನಾದರೂ ಕ್ರಾಂತಿ ಮಾಡ್ತೀರಿ, ಮತ್ತೆ ನಮ್ಮ ವಿರುದ್ಧ ಏನಾದರೂ, ಯಾಕಂದ್ರೆ ನಾವು ಮಾಡ್ತಾ ಇರೋ ತಪ್ಪು ಅಂತ ನಮಗೆ ಗೊತ್ತಿದೆ. ಹೀಗಾಗಿ ದಯಮಾಡಿ ನೀವು ಮತ್ತೆ ಸ್ವರ್ಗಕ್ಕೆ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತೀನಿ ಅಂತ. ಜೀಸಸ್ ಕೆಟ್ನೋ ಬಿದ್ನೋ ಅಂತ ಮತ್ತೆ ಸ್ವರ್ಗಕ್ಕೆ ಓಡೋಗ್ಬಿಡ್ತಾರೆ. ಇದು ಪ್ರಸಂಗ, ದಿ ಗ್ರೇಟ್ ಇನ್ಕ್ವಿಸಿಟರ್ ಅಂತ, ಬಹಳ ಸುಂದರವಾದ ಪ್ರಸಂಗ. ಈಗ ಒಂದು ಕ್ಷಣ ಆ ಜೀಸಸ್ನ ಜಾಗದಲ್ಲಿ ಬಸವಣ್ಣನನ್ನ ಇಡಿ, ಆ ಜನರ ಜಾಗದಲ್ಲಿ ನಿಮ್ಮನ್ನೇ ಇಟ್ಕೊಳ್ಳಿ, ಆ ಪಾದ್ರಿಗಳ ಜಾಗದಲ್ಲಿ ನಮ್ಮನ್ನೇ ಇಟ್ಕೊಳ್ತೀವಿ ನಾವು. ಇದಕ್ಕಿಂತ ಭಿನ್ನವಾಗಿ ಏನಾದರೂ ನಾವು ಮಾಡಬಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕಿಂತ ಭಿನ್ನವಾಗಿ ನಾವೇನಾದ್ರು ಮಾಡಬಲ್ಲ? ನಾವು ಹೇಳ್ತೀವಿ ಮತ್ತೆ ಬಾ, ಹುಟ್ಟಿ ಬಾ ಬಸವಣ್ಣ, 800-900 ವರ್ಷ ಆಗಿದೆ, ಮತ್ತೆ ಹುಟ್ಟಿ ಬಾ, ಪೋಸ್ಟರ್ ಎಲ್ಲ ಆಗ್ತೇವೆ. ಆದ್ರೆ ಬಸವಣ್ಣ ಬಂದ್ರೆ ಅವನನ್ನು ಸ್ವೀಕರಿಸುವ ಮನಸ್ಥಿತಿ ನಮಗಿದೆಯಾ? ನಾವು ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳುವಂತಹ ಕಾಲ. ಇವತ್ತು ನನಗೆ ಕೊಟ್ಟಿರೋ ವಿಚಾರ, ನಮ್ಮೊಳಗಿರಬೇಕಾದ ಬಸವಣ್ಣ, ಇದೇ ವಿಚಾರ. ಈ ವಿಚಾರ ನಾನು 3 ಭಾಗ ಮಾಡ್ಕೊಂಡು ನಿಮ್ಮ ಜೊತೆ ನನಗೆ ಕೊಟ್ಟಿರೋ ಸಮಯದಲ್ಲಿ 20 ನಿಮಿಷದಲ್ಲಿ ನಾ ಈ 3 ಭಾಗದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇ ಭಾಗ ನಮ್ಮೊಳಗಿದ್ದ ಬಸವಣ್ಣ, ಎರಡನೇ ಭಾಗ ನಮ್ಮೊಳಗಿರುವ ಬಸವಣ್ಣ ಹೀಗೆ ಹೇಗಿದ್ದಾನೆ, ಮೂರನೇದು ನಮ್ಮೊಳಗೆ ಇರಬೇಕಾದ ಬಸವಣ್ಣ, ಅದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೊದಲಿಗೆ ನಮ್ಮೊಳಗಿದ್ದ ಬಸವಣ್ಣ ಹೇಗಿದ್ದ? ನಮ್ಮೊಳಗೆ ಅಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿ
ನಮ್ಮವರು ಬಸವಣ್ಣನನ್ನ ಹೇಗೆ ಇಟ್ಕೊಂಡಿದ್ರು ತಮ್ಮ ಅಂತರಂಗದಲ್ಲಿ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಜಗತ್ತಿನಲ್ಲಿ ಅನೇಕ ಸಂತರು, ಮಹಾತ್ಮರು, ಪುಣ್ಯಾತ್ಮರು ಆಗೋಗಿದ್ದಾರೆ. ಅನೇಕರಿದ್ದಾರೆ. ಅವರಲ್ಲಿ ಕೆಲವರು ಸಮಾಜ ಸೇವಕರಿದ್ದಾರೆ, ಕೆಲವರು ವಿದ್ವಾಂಸರಿದ್ದಾರೆ, ಕೆಲವರು ಜ್ಞಾನಿಗಳಿದ್ದಾರೆ, ಕೆಲವರು ಭಕ್ತಾಗ್ರೇಸರಿದ್ದಾರೆ. ಬಹುಶಃ ಎಲ್ಲ ಗುಣಗಳು ಸೇರಿರುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಜಗತ್ತಿನ ತತ್ವಜ್ಞಾನದಲ್ಲಿ ಸಿಗ್ತಾನೆ ಅಂತ ಹೇಳಿದ್ರೆ ಅವನು ಬಸವಣ್ಣ ಒಬ್ಬನೇ ಮಾತ್ರ. ಅದನ್ನು ನಾವೆಲ್ಲರೂ ಎದೆ ತಟ್ಟಿ ಹೇಳಬಹುದಾದಂತಹದ್ದು. ಯಾಕೆಂದ್ರೆ ಬಸವಣ್ಣ ಜೀವನವನ್ನ ನೋಡಿ ನೀವು ಒಬ್ಬ ಸಮಾಜ ಸೇವಕನನ್ನ ಕಾಣ್ತೇವೆ, ಒಬ್ಬ ಧರ್ಮ ಸ್ಥಾಪಕನನ್ನ ಕಾಣ್ತೇವೆ, ಒಬ್ಬ ಪ್ರವಾದಿ, ಒಬ್ಬ ಅರ್ಥಶಾಸ್ತ್ರಜ್ಞ, ಒಬ್ಬ ರಾಜಕೀಯ ಮುಖಂಡ, ಒಬ್ಬ ವಿದ್ವಾಂಸ, ಒಬ್ಬ ಕರುಣಾಳು, ಒಬ್ಬ ಪವಾಡ ಪುರುಷ. ಬಸವಣ್ಣ ಏನು ತಾನೇ ಅಲ್ಲ, ಬಸವಣ್ಣ ಎಲ್ಲವೂ ಹೌದು. ಅದು ಬಸವಣ್ಣನ ವಿಶಿಷ್ಟತೆ. ಹಾಗಾಗಿನೇ ಎಂ.ಆರ್. ಶ್ರೀನಿವಾಸ ಮೂರ್ತಿಗಳು ಹೇಳ್ತಾರೆ, ಬಸವಣ್ಣ ಕೇವಲ ಲಿಂಗಾಯತ ವೀರಶೈವರಿಗೆ ಮಾತ್ರ ಅಲ್ಲ, ಬಸವಣ್ಣ ಕೇವಲ ಕರ್ನಾಟಕವೋ ಅಥವಾ ಭಾರತಕ್ಕೆ ಸೀಮಿತನಾದವನಲ್ಲ, ಬಸವಣ್ಣ ಇಡೀ ಜಗತ್ತಿಗೆ ಸೇರಿದವನು ಅಂತ ಹೇಳಿ. ಅದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೇಕು. ಬಸವಣ್ಣನನ್ನ ನಮ್ಮವರು ಹೇಗೆ ಇಟ್ಕೊಂಡಿದ್ರು ಮನಸ್ಸಿನಲ್ಲಿ, ನಮ್ಮೊಳಗಿದ್ದ ಬಸವಣ್ಣ. ನೋಡಿ, ಬಸವಣ್ಣವರು 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಬೇಕಾದ್ರೆ ಕೆಲವು ಬಹಳ ಮುಖ್ಯವಾದ ಕಾರಣಗಳಿದ್ವು. ನಾನು ಇತಿಹಾಸದ ವಿಚಾರಕ್ಕೆ ಹೋಗೋದಿಲ್ಲ, ನಾನು ಸ್ವಲ್ಪ ಇತಿಹಾಸ ಪ್ರಿಯ, ಆದರೂ ಕೂಡ ಇದೊಂದು ಮಾತನ್ನು ಹೇಳಿ ಮುಂದುವರಿಯುತ್ತೆ. ಬಸವಣ್ಣ ಹೊಸ ಧರ್ಮ ಸ್ಥಾಪನೆ ಮಾಡಬೇಕಾದ ಅಗತ್ಯ ಏನು? ಏನಾದ್ರೂ ಶೋಷಿತರ ದನಿಗೆ ದನಿಯಾಗುವಂತಹ ಒಂದು ಧರ್ಮ ಅದಾಗ್ಲೇ ಇದ್ದಿದ್ರೆ ಬಸವಣ್ಣ ಹೊಸ ಧರ್ಮವನ್ನ ಆರಂಭಿಸಬೇಕಾದ ಅನಿವಾರ್ಯತೆ ಇರಲಿಲ್ಲ. ನೋಡಿ, 12ನೇ ಶತಮಾನದ ಪರಿಸ್ಥಿತಿಯನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ 12ನೇ ಶತಮಾನದಲ್ಲಿ ಬರೆದಿರೋ ಗ್ರಂಥಗಳನ್ನು ಓದಿದ್ರೆ ಸಾಕು, ನೀವು ಗೊತ್ತಾಗ್ಬಿಡುತ್ತೆ ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ. ಸುಮ್ಮನೆ ಉದಾಹರಣೆಗೆ ಒಂದೇ ಒಂದು ಗ್ರಂಥದ ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಒಬ್ಬ ಬ್ರಹ್ಮಶಿವ ಅಂತ ಒಬ್ಬ ಕವಿ ಇದ್ದಾನೆ, ಜೈನ ಕವಿ. ಅವನು ಸಮಯ ಪರೀಕ್ಷೆ ಅಂತ ಒಂದು ಪುಸ್ತಕ ಬರೆದಿದ್ದಾನೆ, 12ನೇ ಶತಮಾನದಲ್ಲಿ ಬರೆದಿರೋ ಪುಸ್ತಕ. ಆ ಪುಸ್ತಕ ಏನಿದೆ ಅಂತ ಹೇಳಿದ್ರೆ, ಇಡೀ ಪುಸ್ತಕ ಜೈನ ಧರ್ಮವನ್ನ ಹೊಗಳಿ ಇನ್ನಿತರ ಉಳಿದ ಧರ್ಮಗಳನ್ನ ಗೇಲಿ ಮಾಡುವ ಪುಸ್ತಕ. ಅದು ಗೇಲಿನೇ ಮಾಡ್ತಾನೆ, ಅವನು ಗೇಲಿನೇ ಮಾಡುವಂತಹದ್ದು. ನೋಡಿ, ಅವರು ಮಾಡಿರೋ ಗೇಲಿ ಮುಂದೆ ಇವತ್ತು ನಮ್ಮ ಪಂಡಿತಾರಾಧ್ಯ ಪೂಜ್ಯರು ಗಣಪತಿಯ ಬಗ್ಗೆ ನಾವು ಪೂಜೆ ಮಾಡೋಲ್ಲ ಅಂದದ್ದನ್ನೇ ಒಂದು ದೊಡ್ಡ ವಿವಾದ ಮಾಡ್ಬಿಟ್ರು ಇವತ್ತು. ಆದ್ರೆ ಪುರಾತನರು ಮಾಡಿರುವಂತಹ ದೊಡ್ಡ ದೊಡ್ಡ ಆ ಗೇಲಿಗಳ ಮಧ್ಯೆ ಯಾವುದೂ ಅಲ್ಲ. ಅವನು ಬರೀತಾನೆ, ಸುಮ್ಮನೆ ಅವನು ಬರೆದಿರೋ ಒಂದು ಉದಾಹರಣೆಯನ್ನ ಕೊಡ್ತೇನೆ ನಿಮಗೆ. ಅರ್ಧನಾರೀಶ್ವರರ ಕಲ್ಪನೆ ಬಗ್ಗೆ ಬರೀತಾನೆ. ಶಿವ ಅರ್ಧ, ಶಕ್ತಿ ಅರ್ಧ ಆದ್ರೆ ಶಿವನ ಇನ್ನರ್ಧ, ಶಕ್ತಿಯ ಇನ್ನರ್ಧ ಎಲ್ಲಿಗೋಯ್ತು ಅಂತ ಗೇಲಿ ಮಾಡ್ತಾನ. ಅಂದ್ರೆ ಇಷ್ಟ ಸೂಕ್ಷ್ಮವಾಗೆಲ್ಲ ಗೇಲಿ ಮಾಡ್ತಾನೆ. ಆ ಸಮಯ ಪರೀಕ್ಷೆಯಲ್ಲಿ ಬ್ರಹ್ಮ ಶಿವ ಬರೀತಾನೆ. ಆ ಸಂದರ್ಭದ ಎಲ್ಲ ಧರ್ಮಗಳನ್ನು ಅವನು ಖಂಡಿಸ್ತಾನೆ, ವಿಮರ್ಶೆ ಮಾಡ್ತಾನೆ. ಆದ್ರೆ ಎಲ್ಲೂ ಕೂಡ ಲಿಂಗಾಯತದ ಅಥವಾ ವೀರಶೈವದ ಉಲ್ಲೇಖ ಅಲ್ಲಿ ಬರೋದೇ ಇಲ್ಲ. ಯಾಕೆಂದ್ರೆ ಅವಾಗ ಅದು ಇರಲಿಲ್ಲ. ಆಗ ಇದ್ದದ್ದು 4 ಧರ್ಮ ನಮಗೆ ಗೊತ್ತು, ಕರ್ನಾಟಕದಲ್ಲಿ ಆಗಿದ್ದದ್ದು. ಒಂದು ಸನಾತನ ಧರ್ಮ ಬಹಳ ಪ್ರಬಲವಾಗಿತ್ತು. ಜೈನ ಧರ್ಮ ತನ್ನ ತೇಜಸ್ಸನ್ನ ಕಳ್ಕೊಳ್ತಾ ಇತ್ತು ನಿಧಾನಕ್ಕೆ. ಬೌದ್ಧ ಧರ್ಮ ಈಗಾಗ್ಲೇನೆ 10ನೇ ಶತಮಾನದಲ್ಲೇ ಕರ್ನಾಟಕದಿಂದ ಹೊರಗಡೆ ಹೊರಟೋಗ್ಬಿಟ್ಟಿತ್ತದು, ಕರ್ನಾಟಕದಲ್ಲಿ ಇರಲಿಲ್ಲ. ಇನ್ನು ಉಳಿದಿದ್ದದ್ದು ಶೈವ ಧರ್ಮ ಇತ್ತು ನಮ್ಮಲ್ಲಿ. ಆ ಶೈವ ಧರ್ಮದಲ್ಲಿ 4 ಗುಂಪುಗಳಿದ್ವು. ಪಾಶುಪತ, ಕಾಪಾಲಿಕ, ಕಾಳಾಮುಖ ಮತ್ತು ಲಕುಲೀಶ ಅನ್ನುವಂಥ 4 ಪಂಥಗಳಿದ್ವು. ಅದರ ಬಗ್ಗೆ ನಾನು ಇಲ್ಲಿ ಮಾತನಾಡ್ಲಿಕ್ಕೆ ಹೋಗಲ್ಲ, ವಿಷಯಾಂತರ ಆಗ್ಬಿಡತ್ತೆ. ಆ 4 ಪಂಥಗಳು ಕೂಡ ದಿಕ್ತಪ್ಪಿದ್ವು. ಅಲ್ಲೆಲ್ಲ ವಾಮಾಚಾರ ಆರಂಭ ಆಗಿತ್ತು, ತಂತ್ರಗಾರಿಕೆ ಆರಂಭ ಆಗಿತ್ತು. ಅವು ನಿಧಾನವಾಗಿ ಸಾಮಾನ್ಯರ ವಿಶ್ವಾಸವನ್ನ ಕಳ್ಕೊಳ್ತಾ ಹೋಗಿತ್ತು. ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಜನರ ದನಿಗಾಗುವಂತಹ ಒಂದು ಹೊಸ ಧರ್ಮವನ್ನ ಇಲ್ಲಿ ಕಟ್ತಾರೆ. ಅದಕ್ಕೆ ಅಲ್ಲಮವರು ಹೇಳ್ತಾರ, ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ. ಪೂರ್ವಾಚಾರಿ ಅಂತ ಕರೀತಾರ ಬಸವಣ್ಣನ. ಅಲ್ಲಮರು ಹೇಳ್ಬಿಟ್ರು ಸರಿ, ಉಳಿದವರೆಲ್ಲ ಹೇಗೆ ಅಂತ ನೀವು ಕೇಳ್ಬೋದು. ಸುಮ್ಮನೆ ಪಾಲ್ಕರಿಕಿ ಸೋಮನಾಥ ಆರಾಧ್ಯನ ಮಾತ ನೀವು ಕೇಳಿರ್ತೀರಿ, ತೆಲುಗಿನ ಆರಾಧ್ಯ ಬ್ರಾಹ್ಮಣ. ಆದರೆ ಬಸವಣ್ಣನವರ ಬಹಳ ದೊಡ್ಡ ಭಕ್ತ. ಬಸವಣ್ಣನವರಾದ ಒಂದು 50-60 ವರ್ಷದ ನಂತರ ಆತನ ಹುಟ್ಟು. ಅವನು ಗಣಸಹಸ್ರಮು ಅಂತ ಒಂದು ಕಾವ್ಯ ಬರೆದಿದ್ದಾನೆ, ಗಣಸಹಸ್ರಮು ಅಂತ ತೆಲುಗು. ಅದರಲ್ಲಿ ಬಸವಣ್ಣವರನ್ನ ಹೇಗೆ ಅವನು ಪ್ರಾರ್ಥಿಸ್ತಾನೆ ಗೊತ್ತಾ? ಒಂದೇ ಒಂದು ವಾಕ್ಯವನ್ನ ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅವನು ಬರೀತಾನೆ, ಶಿವತತ್ವ ಸರ್ವ ಚೈತನ್ಯ ನೀಶ ಗುರು ಬಸವಲಿಂಗ, ಶಿವತತ್ವ ಸರ್ವ ಚೈತನ್ಯ ನೀಶ ಗುರು ಬಸವಲಿಂಗ, ಪ್ರಥಮಾಚಾರ್ಯರೆಂದು ವಂದಿಸಿ ನುತಿಸುವೆನು. ಗಮನಿಸ್ಬೇಕು ನೀವು,
ಪ್ರಥಮಾಚಾರ್ಯರೆಂದು ವಂದಿಸಿ ನುತಿಸುವೆನು. ಈ ಪ್ರಥಮಾಚಾರ್ಯ ಅನ್ನೋ ಮಾತು ಕೇವಲ ಪಾಲ್ಕರಿಕೆ ಸೋಮನಾಥ ಆರಾಧ್ಯನಲ್ಲಿ ಮಾತ್ರ ಬರೋದಿಲ್ಲ. ಮುಂದೆ ನೀಲಕಂಠ ನಾಗನಾಥಾಚಾರ್ಯನು ಅದೇ ಮಾತನ್ನ ಬರೀತಾನೆ. ತುಂಬಾ ಮಂದಿ ಅದನ್ನ ಹೇಳ್ತಾ ಹೋದ್ರೆ ಬೇರೆ ವಿಷಯ ಆಗ್ತಾ ಹೋಗ್ತದೆ. ಹರಿಹರ, ರಾಘವಾಂಕಾದಿ ಬ್ರಾಹ್ಮಣ ಕವಿಗಳಿರ್ಬೋದು, ಚಾಮರಸಾದಿ ಜೈನ ಕವಿಗಳಿದ್ದಿರ್ಬೋದು, ಭೀಮಕವಿ, ಪಂಡಿತಾರಾಧ್ಯರು, ಜಕ್ಕಣಾರ್ಯರು, ಪ್ರೌಢದೇವರಾಯನ ಆಸ್ಥಾನದಲ್ಲಿದ್ದ ಅನೇಕ ಪಂಡಿತ ಕವಿಗಳು, ಕೆಳದಿಯ ಆಸ್ಥಾನದಲ್ಲಿದ್ದಂತಹ ಅನೇಕ ಕವಿಗಳು, ಸ್ವತಃ ಕೆಳದಿಯ ಅರಸು ಬಸವರಾಜೇಂದ್ರ, ಅವನು ಶಿವತತ್ವ ರತ್ನಾಕರದಲ್ಲಿ ಬಸವನ ಕಥೆಯನ್ನೇ ಬರೆಯೋದವನು. ಎಲ್ಲರೂ ಕೂಡ ಬಸವಣ್ಣನವರನ್ನ ಹಾಡಿ ಹೊಗಳಿದ್ರು. ಅವರೆಲ್ಲರ ಮನಸ್ಸಿನಲ್ಲಿ ಬಸವಣ್ಣನಿದ್ದ. ಅಂದ್ರೆ ಪುರಾತನ ಕಾಲದಲ್ಲಿ ಎಲ್ಲರೊಳಗೂ ಬಸವಣ್ಣ ಇದ್ದ. ಆದರೆ ಎಲ್ಲೋ ಒಂದು ಕಾಲದಲ್ಲಿ ಬಸವಣ್ಣನನ್ನ ನಾವು ಮರೆಯುವಂತಹ ಕೆಲಸ ಆಯಿತು. ಬಸವಣ್ಣನ ನಾವು ಮರೆತ್ವಿ. ಹೇಳ್ತಾರಲ್ಲ ಅಲ್ಲಮ್ಮರು, ಕತ್ತಲೆ ಎಂಬುದು ಇತ್ತಲೆಯ, ಗುಹೇಶ್ವರನೆಂಬುದು ಅತ್ತಲೆಯ ಅಂತ ಹೇಳ್ತಾರೆ ಒಂದು ವಚನದಲ್ಲಿ. ಹಾಗೆ ಬಸವಣ್ಣ ಅತ್ತ ಆಗ್ಬಿಟ್ಟ, ನಮ್ಮ ಕಡೆ ಕತ್ತಲೆ ಆಗ್ಬಿಡ್ತು, ಅಜ್ಞಾನವೆಂಬ ಕತ್ತಲೆ ಆಗ್ಬಿಡ್ತು. ಬಹುಶಃ ಬಸವಣ್ಣನ ಎತ್ತು ಅಂತ ಹೇಳಿ ನಾವು ಭಾವಿಸಿ ಪೂಜೆ ಮಾಡುವಂತ ಕಾಲವು ಬಂತು. ಈಗ ಬರ್ತೇನೆ ನಮ್ಮೊಳಗಿದ್ದ ಇರುವ ಬಸವಣ್ಣನಿಗೆ, ನಮ್ಮೊಳಗೆ ಇರುವ ಬಸವಣ್ಣ. ಬಹುಶಃ ಫಗು ಅಳಕಟ್ಟಿ ಹಾಗೇನೆ ಮೃತ್ಯುಂಜಯ ಅಪ್ಪಗಳಂತಹ ಮಹಾತ್ಮರಗಳಿಲ್ಲದೆ ಇದ್ರೆ ಬಹುಶಃ ನಾವು ಇವತ್ತಿಗೂ ಕೂಡ ಅಜ್ಞಾನ ಕೂಪದಲ್ಲೇ ಬಿದ್ದು ಮುಳುಗಿ ಒದ್ದಾಡ್ತಾ ಇರ್ತಿದ್ವೋ ಏನೋ. ಆದರೆ ಬಸವಣ್ಣನವರ ಆಶೀರ್ವಾದದಿಂದ ಮತ್ತೊಮ್ಮೆ ವಚನ ಸಾಹಿತ್ಯದ ಪುನರುದ್ಧಾರ ಆಗತ್ತೆ. ಆದರೂ ಕೂಡ ಗಮನಿಸಿ, ಸುಮಾರು 120 ವರ್ಷಗಳಾಯ್ತು ಬಸವ ಜಯಂತಿ ಆರಂಭ ಆಗಿ. ಇವತ್ತಿಗೂ ಕೂಡ ಬಸವಣ್ಣ ಒಬ್ಬ ಮಹಾತ್ಮ ಅಂತ ಹೇಳಿ ನಾವು ಕೂಗಿ ಹೇಳಬೇಕಾದಂತ ಅನಿವಾರ್ಯತೆ ಇದೆಯಲ್ಲ. ನಾನು ಮೊನ್ನೆ ಸಾಸ ಮಾಳವಾಡರ ಒಂದು ಲೇಖನ ಓದ್ತಾ ಇದ್ದೆ. ಅದರಲ್ಲಿ ಅವ್ರು ಬರೀತಾರೆ, ಇದು ಅವ್ರು ಬರೆದ ಲೇಖನ ಬಹುಶಃ ಒಂದು 50-60 ವರ್ಷದ ಹಿಂದಿನ ಲೇಖನ ಇರಬೇಕು. ಆ ಲೇಖನದಲ್ಲಿ ಒಂದು ಮಾತು ಬರೀತಾರೆ ಅವರು, ಬಸವಣ್ಣನೂ ಒಬ್ಬ ಮಹಾತ್ಮ ಎಂದು ಹೇಳಿ ತಿಳಿಸಬೇಕಾಗಿರುವುದು ಬಸವನ ದುರ್ದೈವವೋ ಕನ್ನಡಿಗರ ದುರ್ದೈವವೋ ತಿಳಿಯದು ಅಂತ. 50 ವರ್ಷ ಆದ್ಮೇಲೆ ಇವತ್ತಿಗೂ ಅದೇ ಕೆಲಸ ಮಾಡ್ತಾ ಇದೀವಲ್ಲ ನಾವು. ಇವತ್ತಿಗೂ ಜನರಿಗೆ ತಿಳಿಸಿ ಹೇಳಬೇಕಾದಂತ ಪರಿಸ್ಥಿತಿಲಿ ಇದ್ದೀವಿ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ? ನಾವೆಲ್ಲರೂ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದಂತಹ ಬಹಳ ದೊಡ್ಡ ಪರಿಸ್ಥಿತಿ. ನೋಡಿ ಇವತ್ತು ಹೇಗಿದೆ. ಇವತ್ತು ಮಕ್ಕಳಿಗೆ ಬಸವ ಧರ್ಮ ಗೊತ್ತಿಲ್ಲ, ಯುವಕರಿಗೆ ಸಂಸ್ಕಾರ, ಬಸವ ಧರ್ಮದ ಸಂಸ್ಕಾರ ಅಂತೂ ಇಲ್ಲ, ಕುಟುಂಬದ ಯಜಮಾನರಿಗೆ ಬೇಕಾಗಿಲ್ಲ, ಅವರಿಗೆ ಅವರ ಜೀವನ, ಅವರ ಹಣ ಸಂಪಾದನೆ ಅದರಲ್ಲೇ ಮುಳುಗಿ ಹೋಗಿದ್ದಾರೆ. ತಾಯಂದ್ರಿಗೆ ಧೈರ್ಯ ಇಲ್ಲ ಇವತ್ತು. ವಿದ್ವಾಂಸರಿಗೆ ಅವ್ರಿಗೆ ಅವರ ಪ್ರಶಸ್ತಿ, ಅವರ ಪುರಸ್ಕಾರ, ಯಾವುದಾದ್ರೂ ಪ್ರಾಧಿಕಾರದ ಅಧ್ಯಕ್ಷತೆ ಇವುಗಳಿದ್ದು ಬಿಟ್ರೆ ಸಾಕು, ವಿದ್ವಾಂಸರಿಗೆ ಇನ್ನೇನೋ ಬೇಕಾಗಿಲ್ಲ. ರಾಜಕಾರಣಿಗಳಿಗೆ ಅವ್ರಿಗೆ ಮತ ಬ್ಯಾಂಕ್ ಬಿಟ್ರೆ ಇನ್ಯಾವುದೂ ಬೇಕಾಗಿಲ್ಲ ಅವರಿಗೆ. ವಿಚಾರವಾದಿಗಳಿಗೆ ಯಾವಾಗಲೂ ಪ್ರಚಾರದಲ್ಲಿ ಇರಬೇಕೇ ಹೊರತು ವಾಸ್ತವವಾದ ನೈಜವಾದ ಬಸವ ಧರ್ಮವನ್ನು ಪ್ರಚಾರ ಮಾಡುವಂತಹ ಇಚ್ಛೆ ಅವ್ರಿಗೂ ಇದ್ದಂಗೆ ಕಾಣೋದಿಲ್ಲ. ಇನ್ನು ಸಮಾಜದ ಮುಖಂಡರಿಗೆ ಜವಾಬ್ದಾರಿ ಇಲ್ಲ. ಒಂದು ಮಾತು ಬರೀತಾರೆ ಅವರು, ಬಸವಣ್ಣನೂ ಒಬ್ಬ ಮಹಾತ್ಮ ಎಂದು ಹೇಳಿ ತಿಳಿಸಬೇಕಾಗಿರುವುದು ಬಸವನ ದುರ್ದೈವವೋ ಕನ್ನಡಿಗರ ದುರ್ದೈವವೋ ತಿಳಿಯದು ಅಂತ. 50 ವರ್ಷ ಆದ್ಮೇಲೆ ಇವತ್ತಿಗೂ ಅದೇ ಕೆಲಸ ಮಾಡ್ತಾ ಇದೀವಲ್ಲ ನಾವು. ಇವತ್ತಿಗೂ ಜನರಿಗೆ ತಿಳಿಸಿ ಹೇಳಬೇಕಾದಂತ ಪರಿಸ್ಥಿತಿಲಿ ಇದ್ದೀವಿ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ? ನಾವೆಲ್ಲರೂ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದಂತಹ ಬಹಳ ದೊಡ್ಡ ಪರಿಸ್ಥಿತಿ. ನೋಡಿ ಇವತ್ತು ಹೇಗಿದೆ. ಇವತ್ತು ಮಕ್ಕಳಿಗೆ ಬಸವ ಧರ್ಮ ಗೊತ್ತಿಲ್ಲ, ಯುವಕರಿಗೆ ಸಂಸ್ಕಾರ, ಬಸವ ಧರ್ಮದ ಸಂಸ್ಕಾರ ಅಂತೂ ಇಲ್ಲ, ಕುಟುಂಬದ ಯಜಮಾನರಿಗೆ ಬೇಕಾಗಿಲ್ಲ, ನಮ್ಮ ಮಠಾಧೀಶರಿಗೆ ನಮಗೆ ಸಮಯ ಇಲ್ಲ. ಯಾಕೆ ಸಮಯ ಇಲ್ಲ ಅಂದ್ರೆ ನಮ್ಮ ಮಠಮಾನ್ಯಗಳಲ್ಲೇ, ನಮ್ಮ ಮಠವನ್ನು ಬೆಳೆಸೋದ್ರಲ್ಲೇ, ನಮ್ಮ ಸಂಸ್ಥಾನಗಳನ್ನು ಬೆಳೆಸೋದ್ರಲ್ಲೇ ನಾವು ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ. ಇನ್ನು ಬಸವ ಧರ್ಮವನ್ನು ಯಾರು ಉದ್ಧಾರ ಮಾಡುವಂತಹದ್ದು, ಯಾರು ಕಟ್ಟುವಂತಹದ್ದು? ನಾವೆಲ್ಲ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದಂತಹ ಸಮಯ ಇದಾಗಿದೆ. ಬೆಳಗಿನ ಒಂದು ಪ್ರಶ್ನೆ ಬಂತು, ಒಬ್ರು ಕೇಳಿದ್ರು, ಬಸವ ಧರ್ಮ ಯಾಕೆ ವಿಶ್ವ ಧರ್ಮ ಆಗಿಲ್ಲ, ಬಸವ ಧರ್ಮವನ್ನು ಯಾಕೆ ನಾವು ವಿಶ್ವ ಧರ್ಮದ ಹಾಗೆ ಬೆಳೆಸ್ಲಿಕ್ಕೆ ಆಗ್ಲಿಲ್ಲ ಅಂತ ಗುರುಗಳು ಹೇಳಿದ್ರು, ಬೌದ್ಧ ಧರ್ಮದ ಉದಾಹರಣೆಯನ್ನ ಕೊಟ್ಟು. ನಿನ್ನೆ ಜಾಮದಾರ್ ಕೂಡ ಆ ವಿಚಾರವನ್ನು ಮಾತನಾಡಿದ್ರು ಅಂತ ಹೇಳಿದ್ರು, ನಾನು ಕೇಳಿಲ್ಲ. ಬೌದ್ಧ ಧರ್ಮ ನಮ್ಮ ಹಾಗೇನೆ ಇಲ್ಲೂ ಕೂಡ ಬಹಳ ದೊಡ್ಡ ವಿರೋಧವನ್ನ ಕಾಣ್ತು ಈ ಭೂಮಿಯಲ್ಲಿ, ಭಾರತದಲ್ಲಿ ಸಾಕಷ್ಟು ದೊಡ್ಡ, ಅವರಷ್ಟು ಬಹುಶಃ ವಿರೋಧ ನಮಗೂ ಎದುರಾಗಿಲ್ಲ. ಅವರ ಆಶ್ರಮಗಳನ್ನೇ ಸುಟ್ಟಾಕಲಾಯಿತು,
ನಾಲಂದವನ್ನು ಸುಟ್ಟಾಕದ್ದು ನಮ್ಮ ಮುಂದೆ ಇದೆ. ನೀವು ನಾಗಾರ್ಜುನ ಕೊಂಡಕ್ಕೆ ಹೋದ್ರೆ ಕಾಣ್ಬೋದು, ಇವತ್ತಿಗೂ ಸಾಕ್ಷಿಗಳಿವೆ. ಬಹಳ ಕಷ್ಟ ಅನುಭವಿಸಿದ್ರು, ಕಡೆಗೆ ಎದುರಿಸಲಾಗದೆ ಓಡೋದ್ರು ಮಾತ್ರಕ್ಕೆ ಅವರು ಸೋಲು ಒಪ್ಕೊಳ್ಳಿಲ್ಲ. ಇಡೀ ಏಷ್ಯಾ ಖಂಡ, ಇವತ್ತು ಅಮೆರಿಕದಲ್ಲೂ ಕೂಡ ಅನೇಕರು ಬೌದ್ಧ ಧರ್ಮಕ್ಕೆ ಇವತ್ತಿಗೂ ಕೂಡ ಪರಿವರ್ತಿತ ಆಗ್ತಿರೋದನ್ನ ಕಾಣ್ತೇವೆ. ಬೌದ್ಧ ಧರ್ಮ ಇವತ್ತು ಜಗತ್ತಿನ 2ನೇ ಅತಿ ದೊಡ್ಡ ಧರ್ಮವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಬೌದ್ಧ ಧರ್ಮೀಯರು. ನಾವು ಬಸವ ಧರ್ಮೀಯರು ಈ ವಿಚಾರದಲ್ಲಿ ನಾವು ವಿಫಲರಾದ್ವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾತನಾಡುವಾಗ ಉದಾಹರಣೆ ಕೊಡ್ತಾ ಇರ್ತೀವಿ. ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಶ್ರೀಮಂತರ ಮನೆಗಳಲ್ಲಿ ಒಂದು ಗಿಡಗಳನ್ನು ಬರಿಸ್ತಾರೆ ಪಾಟ್ಗಳಲ್ಲಿ. ನಿಮ್ಮಲ್ಲೂ ಕೆಲವರು ಬೆಳೆಸಿರ್ಬೋದು, ಬೋನ್ಸಾಯಿ ಅಂತ ಹೇಳಿ. ಆ ಒಂದು ಚಿಕ್ಕ ಪಾಟ್ನಲ್ಲಿ ಮಾವಿನ ಮರವನ್ನು ಆಲದ ಮರವನ್ನು ಹಾಕಿ ಬೆಳೆಸ್ತಾರೆ. ಅದು ಕುಬ್ಜವಾಗಿ ಅಲ್ಲೇ ಹಣ್ಣನ್ನು ಬಿಡುತ್ತೆ. ಮನೆಯಲ್ಲೇ ಮಾವಿನ ಹಣ್ಣು ಬೆಳೆದ್ವಿ ಅಂತ ಖುಷಿ ಪಡ್ತಾರೆ. ಆದರೆ ವಾಸ್ತವವಾಗಿ ಆ ಮರದ ಜೀವನದ ಸಾಫಲ್ಯ ಯಾವಾಗ ಅಂತ ಹೇಳಿದ್ರೆ, ಆ ಮರ ದೊಡ್ಡದಾಗಿ ಬೆಳೆದು ಅನೇಕ ಕೊಂಬೆ ಗಿಡ ಮರಗಳು ಅಲ್ಲಿ ಪಕ್ಷಿಗಳೆಲ್ಲ ಕುಳಿತು ಹಣ್ಣು ಬಿಟ್ಟರೆ ಆ ಮಾವಿನ ಮರದ ಜೀವನ ಸಾರ್ಥಕ ಆಗತ್ತೆ. ಅಂತಹ ಮಾವಿನ ಮರವನ್ನು ನಾವು ಕುಬ್ಜವಾಗಿ ಬೆಳೆಸಿ ಒಂದೇ ಒಂದು ಹಣ್ಣನ್ನು ನೋಡ್ಬಿಟ್ಟು ಆಹೋ ನಾವು ಬಹಳ ಕಲೆಯನ್ನು ಬೆಳೆಸ್ಬಿಟ್ವಿ ಅಂತ ಸಂತೋಷ ಪಡ್ತೇವೆ. ನಾವು ಬಸವ ಧರ್ಮವನ್ನ ಇಂತಹ ಬೋನ್ಸಾಯಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ನನಗಾದ್ರೂ ಅನ್ಸುತ್ತೆ. ಬಸವ ಧರ್ಮವನ್ನ ಬೋನ್ಸಾಯಿ ಮಾಡ್ಬಿಟ್ಟಿದ್ದೀವಿ. ನಮ್ಮ ಕರ್ನಾಟಕ ಬಿಟ್ಟು ನಾವು ಹೊರಗಡೆ ಕಳಿಸೋದೇ ಇಲ್ಲ, ನಮ್ಮಲ್ಲೇ ಇರ್ಬೇಕದೇನಿದ್ರು. ಎಂತಹ ಮೂರ್ಖತನ ಇದು! ನಾವೆಲ್ಲ ವಿಮರ್ಶೆ ಮಾಡ್ಕೊಳ್ಬೇಕಾದಂತಹ ಮಾತು. ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರಲ್ಲ, ಮಾರಿ ಮಸಣಿ ಎಂಬವು ಬೇರಿಲ್ಲ ಕಾಣಿಬೋ, ಕಂಗಳು ತಪ್ಪಿ ನೋಡಿದರೆ ಮಾರಿ, ಕಿವಿಗಳು ತಪ್ಪಿ ನುಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ, ಕೂಡಲ ಸಂಗಮ ದೇವರ ನೆನಹ ಮರೆದರೆ ಮಾರಿ ಅಂತ. ಬಹುಶಃ ನಮ್ಮೆಲ್ಲ ಬಸವ ಧರ್ಮೀಯರಿಗೆ ಬಸವಣ್ಣವ್ರನ್ನ ನಾವು ಮರ್ತಿದೀವಲ್ಲ, ಅದೇ ದೊಡ್ಡ ಮಾರಿಯಾಗಿ ಕುಳಿತಿರುವಂತಹದ್ದು ಇವತ್ತು ನಾವೆಲ್ಲ ಆ ಮಾರಿ ಎಂಬ ಅಜ್ಞಾನವನ್ನ ಇವತ್ತು ಮೈಯಲ್ಲಿ ಆವಾಹಿಸ್ಕೊಂಡು ಕುಳಿತು ಬಿಟ್ಟಿದ್ದೇವೆ. ಹೀಗಾಗಿಯೇ ಬಸವಣ್ಣ ದೂರ ಇದ್ದಾನೆ. ಹಾಗಾದ್ರೆ ಹೇಗೆ ನಮ್ಮೊಳಗೆ ಬಸವಣ್ಣನನ್ನ ನಾವು ಕರೆತರಬಹುದು? ಈಗ 3ನೇ ಭಾಗಕ್ಕೆ, ಅಂತಿಮ ಭಾಗಕ್ಕೆ ಬರ್ತೇನೆ, ಸಮಯ ಮುಗಿತಾ ಇದೆ. ನಮ್ಮೊಳಗೆ ಹೇಗೆ ಬಸವಣ್ಣನ ನಾವು ತರಬಹುದು? ಒಬ್ಬ ಅಲೆಕ್ಸಿಸ್ ಕ್ಯಾರೆಲ್ ಅಂತ ಬಹಳ ದೊಡ್ಡ ಫಿಲಾಸಫರ್, ಅವನೊಂದು ಮಾತನ್ನ ಬರೀತಾನೆ. ವಿ ಅಂಡರ್ಸ್ಟ್ಯಾಂಡ್ ಆಟಮ್ಸ್ ಅಂಡ್ ಸ್ಟಾರ್ಸ್ ಬೆಟರ್ ದೆನ್ ಅವರ್ ಓನ್ ಮೈಂಡ್ ಅಂತ. ನಾವು ಇಲ್ಲಿ ಕುಳಿತುಕೊಂಡು ಅತಿ ಸೂಕ್ಷ್ಮವಾದ ಅಣುವಿನ ಬಗ್ಗೆಯೂ ಮಾತನಾಡಬಲ್ಲೆವು, ಅದೆಲ್ಲೋ ವರ್ಷಗಳ ದೂರದಲ್ಲಿರುವಂತಹ ನಕ್ಷತ್ರದ ಬಗ್ಗೆಯೂ ಮಾತನಾಡಬಹುದು, ಅದೆಲ್ಲೋ ದೂರದಲ್ಲಿರುವಂತಹ ಟ್ರಂಪ್ ಬಗ್ಗೆನೂ ಮಾತಾಡ್ತೇವೆ, ಮೋದಿ ಬಗ್ಗೆನೂ ಎಲ್ಲ ಗೊತ್ತಿರೋ ಹಾಗೆ ಮಾತನಾಡ್ತೇವೆ, ಜಗತ್ತಿನ ಯಾವ ವಿಚಾರ ಕೊಟ್ಟರು ನಾವು ಮಾತನಾಡ್ತೇವೆ. ಆದರೆ ನಮ್ಮೊಳಗೆ ಹೇಗಿದೆ, ನಮ್ಮೊಳಗೆ ಏನಿದೆ ಅನ್ನೋದನ್ನ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಇವತ್ತು ಪ್ರತಿಯೊಬ್ಬ ಬಸವ ಧರ್ಮೀಯ ಮಾಡ್ಕೊಳ್ಬೇಕಾದ ಮೊದಲ ಕೆಲಸ ಅಂದ್ರೆ ಆತ್ಮಶೋಧನೆ. ನೋಡಿ, ಇಡೀ ಜಗತ್ತಿನಲ್ಲಿ ನಾನೊಂದಷ್ಟು ತತ್ವಜ್ಞಾನವನ್ನು ಓದ್ಕೊಂಡಿದ್ದೀನಿ. ಈ ಎಲ್ಲ ತತ್ವಜ್ಞಾನಿಗಳಲ್ಲಿ ನಾನು ಕಂಡ ಹಾಗೆ ಆತ್ಮವಿಮರ್ಶೆಯನ್ನ ಬಹಳ ಅದ್ಭುತವಾಗಿ ಮಾಡಿಕೊಂಡಂತ ಏಕೈಕ ವ್ಯಕ್ತಿ ಅಂದ್ರೆ ಅಣ್ಣ ಬಸವಣ್ಣನವರು ಮಾತ್ರ. ಇನ್ಯಾವ ಫಿಲಾಸಫರ್ಸ್ಗಳಲ್ಲೂ ಆ ಗುಣವನ್ನು ನಾವು ಕಾಣ್ಲಿಕ್ಕೆ ಆಗೋದೇ ಇಲ್ಲ. ಬಹುಶಃ ಬುದ್ಧನಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣ್ತೇವೆ, ಆದರೆ ಬಸವಣ್ಣನ ಮಟ್ಟಕ್ಕೆ ಅವರು ಕೂಡ ಈ ವಿಚಾರದಲ್ಲಿ ಏರೋದಿಲ್ಲ. ಎಲ್ಲವನ್ನೂ ನೇರವಾಗಿ ಹೇಳಿಬಿಡ್ತಾರೆ. ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ ಅನ್ನೋ ಮಾತಿರಬಹುದು, ವಿಷಯವೆಂಬ ಹಸುರೆನ್ನ ಮುಂದೆ ಪಸರಿಸಿದೆಯ್ಯ ಅನ್ನೋ ಮಾತಿರಬಹುದು, ಅನೇಕ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಅನೇಕ ವಚನಗಳನ್ನು ನಾವು ಹೇಳ್ತಾ ಹೋಗಬಹುದು. ಇಲ್ಲೆಲ್ಲ ಏನ್ ಕಾಣ್ತೇವೆ ನಾವು? ಆತ್ಮವಿಮರ್ಶೆ. ಇವತ್ತು ಆ ಆತ್ಮವಿಮರ್ಶೆ ಆ ಬಸವಣ್ಣನವರ ಅನುಯಾಯಿಗಳಲ್ಲೂ ಬರಬೇಕಾದಂಥದ್ದು ಮೊಟ್ಟ ಮೊದಲ ಅಗತ್ಯತೆ. ನಾವು ಬೇರೆದನ್ನ ಅನಂತರ ವಿಮರ್ಶೆ ಮಾಡೋಣ, ಮೊದಲು ನಮ್ಮದನ್ನ ನಾವು ವಿಮರ್ಶೆ ಮಾಡ್ಕೊಳ್ಳೋಣ. ಎರಡನೆಯದು, ಬಸವ ಧರ್ಮವನ್ನು ನಾವು ಹೇಗೆ ಬಿಂಬಿಸಬೇಕು ಅಂತ ಹೇಳಿದ್ರೆ, ಬಸವ ಧರ್ಮ ಒಂದು ಸಮನ್ವಯದ ಧರ್ಮ ಅನ್ನುವ ರೀತಿನಲ್ಲಿ ನಾವು ಬಿಂಬಿಸ್ಬೇಕು. ಇವತ್ತೇನಾಗ್ತಾ ಇದೆ, ನಾವೇ ಒಂದು ಬೆಳಗ್ಗೆ ಆ ಪ್ರಶ್ನೆನೂ ಬಂತು, ಲಿಂಗಾಯತ ಅನ್ನೋದು ಕೂಡ ಒಂದು ಜಾತಿಯ ಹಾಗೆ ಗುರುತಿಸ್ಕೊಳ್ತಾ ಇದೆಯಲ್ಲ. ನಾವು ಧರ್ಮ ಅಂತ ಹೇಳ್ತಿರ್ಬೋದು, ಆದರೆ ಸಾಮಾನ್ಯರ ದೃಷ್ಟಿ ಇನ್ನು ಜಾತಿಯಿಂದ ಮೇಲಕ್ಕೆ ಏರಿಲ್ಲ, ಅವರ ಮನಸ್ಥಿತಿಯು ಜಾತಿಯಿಂದ ಮೇಲಕ್ಕೆ ಏರಿಲ್ಲ. ಹೀಗಾಗಿ ನಮ್ಮೆಲ್ಲರ ಮುಂದಿರುವ ಬಹಳ ದೊಡ್ಡ ಸವಾಲು ಎಂದ್ರೆ, ಬಸವ ಧರ್ಮಕ್ಕಿಂತ ಬಹುದೊಡ್ಡ ಸಮನ್ವಯದ ಧರ್ಮ ಇನ್ನೊಂದು ಇಲ್ಲ ಅನ್ನೋದನ್ನ ಅವರ ಮುಂದೆ ನಾವು ಹೇಳಬೇಕು. ಬಸವ ಧರ್ಮ ಇವತ್ತು ಬೇರೆ ಬೇರೆ ಸಮಾಜಗಳು ಬಸವ ಧರ್ಮದಿಂದ ಸ್ವಲ್ಪ ನಿಧಾನವಾಗಿ ದೂರ ಸರಿಯುತ್ತಿವೆ ಅನ್ನುವಂಥ ಆತಂಕ ಇದೆ.
ಆ ಆತಂಕವನ್ನ ದೂರ ಮಾಡಬೇಕು, ಅವರನ್ನು ಮತ್ತೆ ನಮ್ಮಲ್ಲಿಗೆ ನಾವು ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಾವು ಹೇಳಬೇಕು, ನಮ್ಮದು ಸಮನ್ವಯದ ಧರ್ಮ, ಇಲ್ಲಿ ಎಲ್ಲರೂ ಬರಬಹುದು, ಎಲ್ಲರೂ ಇರಬಹುದು. ಬಸವಣ್ಣನೂ ಅದೇನೇ ತಾನೇ ಮಾಡಿದ್ನು. ಮುಂದನೇದು ಏನಾಗಬೇಕು ಅಂತ ಹೇಳಿದ್ರೆ, ನನಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇವತ್ತು ಬಸವಣ್ಣನವರ ವ್ಯಕ್ತಿ ಪೂಜೆ ನಿಲ್ಲಬೇಕು, ಬಸವಣ್ಣನವರ ತತ್ವ ಪೂಜೆ ನಡೀಬೇಕು. ನೋಡಿ, ನೀವು ಬಸವಣ್ಣನವರ ವಿಗ್ರಹ ಇದೆ, ಅಲ್ಲಿಗೆ ಹೂ ಹಾಕ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಬಸವಣ್ಣನವರ ಕಳಬೇಡ ಕೊಲಬೇಡ ಅನ್ನೋ ಒಂದು ಮಾತನ್ನು ನೀವು ಪಾಲಿಸ್ಬಿಟ್ರೆ ಸಾಕು, ಬಸವಣ್ಣನವರಿಗೆ 100 ಪಟ್ಟು ಹೂ ಹಾಕೋದಕ್ಕೆ ಸಮಾನ. ನೀವು ಅಲ್ಲಿ ಸುಳ್ಳು ಹೇಳಿಬಿಟ್ಟು ಅಲ್ಲಿ ಕಳ್ತನ ಮಾಡ್ಬಿಟ್ಟು ಬಂದು ಇಲ್ಲಿ ಬಸವಣ್ಣವರಿಗೆ ಹಾರ ಹಾಕಿದ್ರೆ ಖಂಡಿತ ಬಸವಣ್ಣವರಿಗೆ ಸಂತೃಪ್ತಿ ಆಗೋದಿಲ್ಲ. ಇದನ್ನ ಬಸವ ಧರ್ಮೀಯರು ಅರ್ಥ ಮಾಡ್ಕೊಳ್ಬೇಕು. ಬಸವ ಅನ್ನೋದು ವ್ಯಕ್ತಿ ಅಲ್ಲ, ಇವತ್ತಿಗೆ ವ್ಯಕ್ತಿಯಾಗಿ ಬಸವಣ್ಣ ಬೇಕಿಲ್ಲ. ಬಸವಣ್ಣ 900 ವರ್ಷದ ಹಿಂದೆನೆ ಅವರು ಸ್ವರ್ಗಕ್ಕೆ ಹೊರಟೋಗಿದ್ದಾರೆ, ಅವರು ಲಿಂಗದಲ್ಲಿ ಐಕ್ಯರಾಗ್ಬಿಟ್ಟಿದ್ದಾರೆ, ಅವರು ಶೂನ್ಯವಾಗ್ಬಿಟ್ಟಿದ್ದಾರೆ. ಈಗ ಬಸವಣ್ಣವ್ರನ್ನ ನಾವು ಹೇಗೆ ನೋಡ್ಬೇಕು ಅಂದ್ರೆ ವ್ಯಕ್ತಿಯಾಗಿ ಅಲ್ಲ, ತತ್ವವಾಗಿ ನೋಡ್ಬೇಕು. ನಾವು ಅವರನ್ನ ಒಂದು ಸಿದ್ಧಾಂತವಾಗಿ ನಾವು ನೋಡ್ಬೇಕು. ಅಕ್ಕನಾಗಮನ ಮಾತು ನನಗೆ ನೆನಪಿಗೆ ಬರುತ್ತೆ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ ಅಂತ ಹೇಳಿ. ಬಸವಣ್ಣ ಹೇಗಿದ್ದ ಅಂದ್ರೆ ಅಕ್ಕನಾಗಮ್ಮನವರು ಹೇಳ್ತಾರೆ, ನನ್ನೊಳಗೆ ಬಸವಣ್ಣನಿದ್ದ, ಅವನೊಳಗೆ ನಾನಿದ್ದೆ ಅಂತ. ಇವತ್ತು ಪ್ರತಿಯೊಬ್ಬ ಬಸವ ಧರ್ಮೀಯರು ಮಾಡಬೇಕಾದ್ದೇನು ಅಂದ್ರೆ ಅವರೊಳಗೆ ಬಸವಣ್ಣ ಬರಬೇಕು, ಬಸವಣ್ಣನೊಳಗೆ ಅವರ ಬರಬೇಕು. ಹೇಗೆ ಬರೋದು? ಬಸವಣ್ಣನ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ರೆ ನಾನೇನು ಅವರು ಪೂಜೆ ಮಾಡಲೇಬೇಡಿ ಅಂತ ಹೇಳೋದಿಲ್ಲ. ಆ ಪೂಜೆಗಿಂತ ದೊಡ್ಡ ಮಹತ್ವದ ಕೆಲಸ ಏನು ಅಂತ ಹೇಳಿದ್ರೆ ಬಸವಣ್ಣನವರನ್ನ ನಮ್ಮೊಳಗೆ ಇಳಿಸ್ಕೊಳ್ಳುವಂತಹದ್ದು, ಅದ್ವೈತವನ್ನ ತರಬೇಕು ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ತರೋದು? ಬಹಳ ಸುಲಭ. ವಚನದ ಅಧ್ಯಯನ, ವಚನ ದರ್ಶನದ ಅಧ್ಯಯನ ಬಹಳ ಸುಲಭ. ಇವತ್ತು ನೋಡಿ, ವಚನಗಳನ್ನ ನಮ್ಮ ಪಠ್ಯಗಳಲ್ಲಿ ಎಷ್ಟು ಸಮಸ್ಯೆ ಇದೆ ಅಂದ್ರೆ ವಚನ ಸಾಹಿತ್ಯ, ವಚನವನ್ನ ಕೇವಲ ಸಾಹಿತ್ಯವಾಗಿ ಮಾತ್ರ ನಾವು ಮಾಡಿಬಿಟ್ಟಿದ್ದೇವೆ. ವಚನ ಕೇವಲ ಸಾಹಿತ್ಯ ಅಲ್ಲ, ಅಲ್ಲಿ ಏನಿಲ್ಲ ಹೇಳಿ. ವಚನಕ್ಕೆ ಅನೇಕ ಆಯಾಮಗಳಿವೆ. ಅದು ಸಾಹಿತ್ಯಿಕವಾಗಿ ಒಂದು ಸಾಹಿತ್ಯವೂ ಹೌದು, ಸಾಮಾಜಿಕ ತತ್ವಗಳು ಹೌದು, ತಾತ್ವಿಕ ತತ್ವಗಳು ಹೌದು, ಧಾರ್ಮಿಕ ತತ್ವಗಳು ಹೌದು, ಶಾಸ್ತ್ರೀಯ ತತ್ವಗಳು ಹೌದು, ನೈತಿಕ ತತ್ವಗಳು ಹೌದು, ಸೈದ್ಧಾಂತಿಕ ಸಿದ್ಧಾಂತವೂ ಹೌದು. ಅದು ವಚನ ಸಾಹಿತ್ಯಕ್ಕೆ ಇಷ್ಟೆಲ್ಲ ಆಯಾಮಗಳಿವೆ, ಆದ್ರೆ ನಾವು ಹೇಳ್ತೇವೆ ವಚನ ಸಾಹಿತ್ಯವನ್ನು ನಮ್ಮೊಳಗೆ ನಾವು ಇಳಿಸ್ಕೊಳ್ಳುವಂತಹ ಸಂದರ್ಭ ಇದಾಗಿದೆ. ಎಲ್ಲವನ್ನು ಓದಿ, ನಾನು ಓದ್ತೇನೆ, ಎಲ್ಲವನ್ನೂ ಓದ್ತೇನೆ, ಆದರೆ ನಮ್ಮ ಮುಖ್ಯ ಗುರಿ ವಚನ ಸಾಹಿತ್ಯವಾಗಿರ್ಬೇಕು. ಉಳಿದವೆಲ್ಲ ಓದ್ದೇ ಇದ್ರೂ ಚಿಂತೆ ಇಲ್ಲ. ಅಕ್ಕ ಮಹಾದೇವಿ ಹೇಳೋದಿಲ್ವಾ, ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಬೋ ಇವ ಕುಟ್ಟಲೇಕೆ ಕುಸುಕಲೇಕೆ ಅಂತ. ಉಳಿದು ಬಿಟ್ಬಿಡಿ. ನಿಜವಾದ ಅಕ್ಕಿ ಎಲ್ಲಿದೆ ಅಂದ್ರೆ ವಚನ ಧರ್ಮದಲ್ಲಿದೆ, ವಚನ ದರ್ಶನದಲ್ಲಿದೆ. ಅದನ್ನ ಇವತ್ತು ನಮ್ಮ ಮಕ್ಕಳಿಗೆ ಅಧ್ಯಯನ ಮಾಡಿಸ್ಬೇಕಾದ ಪ್ರಸಂಗ. ಇನ್ನು ಮುಖ್ಯವಾಗಿ ಆಗ್ಬೇಕಾಗಿರೋ ಇನ್ನೂ 2-3 ಕೆಲಸಗಳು ಅಂತ ಹೇಳಿದ್ರೆ, ಇವತ್ತು ವಚನ ವಿಶ್ವವಿದ್ಯಾಲಯ ಬಹಳ ಶೀಘ್ರವಾಗಿ ನಮ್ಮಲ್ಲಿ ಆಗಬೇಕಾದಂತ ಅನಿವಾರ್ಯತೆ ಇದೆ. ಇದೀಗಾಗಲೇ ಆಗ್ಬೇಕಾಗಿತ್ತು. ಯಾವ್ದ್ಯಾವ್ದಕ್ಕೂ ನಾವು ವಿಶ್ವವಿದ್ಯಾಲಯಗಳನ್ನ ತೆರೆದಿದ್ದೇವೆ, ಆದರೆ ವಚನದಂತಹ ಈ ಕನ್ನಡ ಮಣ್ಣಿನ ಆ ಒಂದು ದಾರ್ಶನಿಕ ಸಾಹಿತ್ಯ ಅಥವಾ ಆ ಕೃತಿಗಳಿಗೆ ನಾವು ಇವತ್ತು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುರಾದೃಷ್ಟ ಮತ್ತೊಂದು ಇಲ್ಲ. ವಚನ ವಿಶ್ವವಿದ್ಯಾಲಯಗಳಾಗಬೇಕು, ವಚನ ಶಾಲೆಗಳಾಗಬೇಕು. ವಚನ ಶಾಸ್ತ್ರದಲ್ಲಿ ಸಂಶೋಧನೆ ನೋಡಿ, ಇವತ್ತು ಬಹಳ ದೊಡ್ಡ ಕೊರತೆ ಎಲ್ಲಿದೆ ಅಂತ ಹೇಳಿದ್ರೆ, ಇನ್ನೊಬ್ಬ ಕಲಬುರ್ಗಿಯವರನ್ನು ನಾವು ಇವತ್ತು ಹುಟ್ಟಾಕ್ಲಿಕ್ಕೆ ಆಗಿಲ್ಲ. ಇಷ್ಟು ವರ್ಷಗಳಾಯ್ತು. ನನ್ನ ಗುರುಗಳು ಮಾಡ್ತಿದ್ದಂತ ಸಂಶೋಧನೆ ನನ್ನ ಕಣ್ಣಿಂದ ನಾನು ನೋಡಿದ್ದೇನೆ, ಅವ್ರು ಬೀಳ್ತಿದ್ದ ಕಷ್ಟಗಳೇ ಆಗಿತ್ತು ಅಂತ ಹೇಳಿ. ಅಂತ ಇನ್ನೊಬ್ಬರನ್ನ ನಾವು ಸಿದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸಂಶೋಧಕರು ಇವತ್ತು ಸಂಶೋಧನೆಗಳ ನಿಂತ ನೀರಾಗ್ತಾ ಇದೆ. ಸಂಶೋಧಕರ ಕೊರತೆ ಇವತ್ತು ನಮ್ಮ ಬಸವ ಧರ್ಮದಲ್ಲಿ ಬರ್ತಾ, ಅವರನ್ನ ನಾವು ಇವತ್ತು ಮತ್ತೆ ನಮ್ಮ ಯುವ ಪೀಳಿಗೆಯನ್ನ ಸಂಶೋಧಕರುಗಳನ್ನ ನಾವು ಸಿದ್ಧಪಡಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಪಠ್ಯಗಳಲ್ಲಿ ಇವತ್ತು ಪರಿಷ್ಕರಣೆ ಆಗಬೇಕು. ಮಕ್ಕಳಿಗೆ ನಾವು ಪಾಠ ಮಾಡ್ತೇವೆ, ನೀವು ಗಮನಿಸಿ ನೋಡಿ, ಪಠ್ಯಗಳ ತೆಗೆದು ನೋಡಿ, ಎಲ್ಲ ಕಡೆ ಏನ್ ಬರುತ್ತೆ ಅಂದ್ರೆ ಭಕ್ತಿ ಪಂಥ. ಬಸವಣ್ಣನವರದು ಭಕ್ತಿ ಪಂಥ, ಕೇವಲ ಭಕ್ತಿ ಪಂಥವಾಗಿ ಮಾತ್ರ. ಭಕ್ತಿ ಪಂಥಗಳು 108 ಇದೆ. ತಮಿಳುನಾಡಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಆಂಧ್ರದಲ್ಲಿದೆ, ಎಲ್ಲೆಲ್ಲೂ ಭಕ್ತಿ ಪಂಥಗಳಿವೆ. ಅದರ ಮಧ್ಯೆ ಇದನ್ನು 10ರಲ್ಲಿ 11ರಾಗಿ ಸೇರಿಸಿರೋದನ್ನ ಕಾಣ್ತೇವೆ. ಆದ್ರೆ ಶರಣರದು ಕೇವಲ ಭಕ್ತಿ ಪಂಥ ಅಲ್ಲ, ಇದು ಸಮಗ್ರವಾದಂತಹ ಒಂದು ಹೋರಾಟವಾಗಿದ್ದದ್ದು. ಇದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಆಯಾಮಗಳ ಒಂದು ಹೋರಾಟ. ಇದನ್ನು ಭಕ್ತಿ ಪಂಥವಾಗಿ ಮಾತ್ರ ನಾವು ಚಿತ್ರಿಸಬಾರದು. ಈ ಪಠ್ಯಗಳಲ್ಲಾಗಿರುವ ದೋಷಗಳನ್ನು ತಿದ್ದಿ ಇವತ್ತು ನಮ್ಮ ಮಕ್ಕಳಿಗೆ ಸರಿಯಾದ ಪಾಠವನ್ನು ಮಾಡಿಸ್ಬೇಕಾದಂಥ ಅನಿವಾರ್ಯತೆ ಕೂಡ ನಮಗಿದೆ. ಹಾಗೇನೆ
ಇವತ್ತು ನಮ್ಮ ಈ ಬಸವ ಧರ್ಮೀಯ ಸಂಘಟನೆ ಏನಿದೆಯಲ್ಲ, ಸಂಘಟನೆ ಅನ್ನೋದು ಬಹಳ ಮುಖ್ಯ. ಅದಿವತ್ತು ರಾಜಕೀಯ ರಹಿತವಾಗಿ ಬೆಳಿಬೇಕಾದದ್ದು ಕೂಡ ಮತ್ತೊಂದು ಬಹಳ ಮುಖ್ಯವಾದಂತಹ ಅತ್ಯಗತ್ಯತೆ ಅಂತ ನಾನು ಇವತ್ತು ಭಾವಿಸ್ತೇನೆ. ಯಾವುದೇ ರಾಜಕೀಯ ಅಫಿಲಿಯೇಷನ್ ಇದಕ್ಕೆ ಅಗತ್ಯ ಇಲ್ಲ. ನಾವೆಲ್ಲರೂ ಕೂಡ ಕೇವಲ ಬಸವಣ್ಣನನ್ನ ಹಿಡಿದು ಬಸವಣ್ಣನೇ ಏಕೈಕ ಗುರಿಯಾಗಿ ನಾವು ಮುಂದುವರಿಬೇಕಾದ ಅಗತ್ಯ ಇದೆ. ಹಾಗೇನೆ ಬಸವಣ್ಣನವರ ತತ್ವಗಳನ್ನ ವೈಯಕ್ತಿಕ ನೆಲೆ, ಇವತ್ತು ವೈಯಕ್ತಿಕ ನೆಲೆಗಳಲ್ಲಿ ನಾವು ಪ್ರಚಾರ ಮಾಡ್ಲಿಕ್ಕೆ ಮುನ್ನ, ಈಗ ನನಗನ್ಸುತ್ತೆ ಕಳೆದ 5 ವರ್ಷಗಳಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಇರ್ಬೋದು, ಜಾಗತಿಕ ಲಿಂಗಾಯತ ಮಹಾಸಭಾ ಇರ್ಬೋದು, ಇವೆಲ್ಲ ಎಂತಹ ಅದ್ಭುತವಾದ ಕೆಲಸವನ್ನ ಮಾಡಿದೆ ಅನ್ನೋದನ್ನ ನಾನೇನು ನಿಮಗೆ ಹೇಳಬೇಕಾದ್ದಿಲ್ಲ. ನಾವೆಲ್ಲರೂ ಈ ಒಂದು ವಿಚಾರದಲ್ಲಿ ಈ ಹರಗುರು ಚರಮೂರ್ತಿಗಳನ್ನ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕು. ನಾನು ಈಗ ಕೆಲವು ವರ್ಷದ ಹಿಂದೆ ಕಾಜಿರಂಗ ಅಂತ ಹೇಳಿ ನಮ್ಮ ಅಸ್ಸಾಂನಲ್ಲಿ ಒಂದು ಪ್ರದೇಶ ಇದೆ, ಬಹಳ ಪ್ರಖ್ಯಾತ, ಅದು ಖಡ್ಗಮೃಗಗಳಿಗೆ. ಅಲ್ಲಿ ಪ್ರವಾಸ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ಮ್ಯೂಸಿಯಂ ಇತ್ತು, ಬಿದಿರುಗಳ ಮ್ಯೂಸಿಯಂ. ನಾವು ಎಲ್ಲ ಸ್ವಾಮಿಗಳೆಲ್ಲ ನೋಡ್ಲಿಕ್ಕೆ ಹೋದ್ವಿ. ನನಗೆ ಗೊತ್ತಿರಲಿಲ್ಲ ಜಗತ್ತಿನಲ್ಲಿ ಸುಮಾರು 600ಕ್ಕಿಂತಲೂ ಅಧಿಕವಾದಂತಹ ವೆರೈಟಿಯ ಬಿದಿರುಗಳಿವೆ, ವಂಶಗಳಿವೆ ಅಂತ ಹೇಳಿ. ಬಿದಿರು ಅಂದ್ರೆ ಒಂದು ಅಂತ ಅನ್ಕೊಂಡಿದ್ದೆ ನಾನು. ಅದರಲ್ಲಿ ಒಂದು ಬಿದಿರಿನ ಪರಿಚಯವನ್ನ ಅಲ್ಲಿ ಇದ್ದಂತಹ ಮ್ಯೂಸಿಯಂ ಕ್ಯೂರೇಟರ್ ನಮಗೆ ಮಾಡಿಕೊಟ್ರು. ಅದು ಮೆಸೇರಿ ಅಂತ, ಗೋಲ್ಡನ್ ಬಂಬು ಅಂತ ಹೇಳಿ ಒಂದು ಬಿದಿರನ್ನು ಅವರು ಪರಿಚಯಿಸ. ಆ ಬಿದಿರಿನ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಆ ಬಿದಿರನ್ನ ನೆಟ್ರೆ ಮೊದಲ 5 ವರ್ಷ ಅದು ಇಷ್ಟರ ಮೇಲಕ್ಕೆ ಬೆಳೆಯೋದಿಲ್ವಂತೆ. ಇಷ್ಟರ ಮೇಲೆ ಎತ್ತರ ಬೆಳೆಯೋದಿಲ್ಲ, 1 ಅಡಿಗಿಂತ ಎತ್ತರ ಬೆಳೆಯೋದಿಲ್ಲ. 5 ವರ್ಷ ಆಗ್ತಿದ್ದ ಹಾಗೇನೆ ಕೇವಲ 8 ವಾರದಲ್ಲಿ 7 ರಿಂದ 8 ವಾರದಲ್ಲಿ, ಒಂದು ವಾರದಲ್ಲಿ 7 ರಿಂದ 8 ಮೀಟರ್ ಬೆಳೆದು ಬಿಡುತ್ತಂತೆ. ಅಂದ್ರೆ ನೀವು ಕಣ್ಬಿಟ್ಟು ನೋಡ್ತಾ ಇರ್ಬೋದು, ಚಕ 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 ಬೆಳೀತಾ ಇರುತ್ತೆ ಅದು. 1 ದಿನಕ್ಕೆ 1 ಮೀಟರ್ ಅಷ್ಟು ಬೆಳೆಯುತ್ತಂತೆ ಅದು. ಹಾಗೆ ಅದೇನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, 5 ವರ್ಷ ತನ್ನೆಲ್ಲ ಶಕ್ತಿಯನ್ನ ಬೇರ್ನಲ್ಲಿ ಕೂಡಿಸ್ಕೊಳ್ತಾ ಇತ್ತು. 5 ವರ್ಷ ಆಗ್ತಿದ್ದ ಹಾಗೇನೆ ಏಕಾಏಕಿ ಬೆಳೆದು ನಿಲ್ಲುತ್ತೆ. ಹಾಗೆ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ, ಹಾಗೆ ಬಸವ ಪರ ಎಲ್ಲ ಸಂಘಟನೆಗಳು ಕಳೆದ 40 ವರ್ಷಗಳಿಂದ ಏನು ಎಲ್ಲ ಸಾಮರ್ಥ್ಯಗಳನ್ನು ಒಗ್ಗೂಡಿಸಿಕೊಂಡು ಈ ಕಳೆದ 5 ವರ್ಷಗಳಲ್ಲಿ ಮಾಡಿರುವಂತಹ ಅನನ್ಯ ಸಾಧನೆ ಇದೆಯಲ್ಲ, ಇದಕ್ಕೂ ನಿಜಕ್ಕೂ ಕೂಡ ಎಲ್ಲರೂ ಅಭಿನಂದಿಸಬೇಕಾದಂತಹ, ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ಬಹಳ ದೊಡ್ಡ ಕೆಲಸ. ಆ ಸಂಘಟನೆಗಳ ಬಗ್ಗೆ ಬಿಟ್ಟರೆ ಸಾಲೋದಿಲ್ಲ. ನಾವು ಬೆಳಗ್ಗೆನೂ ನೋಡಿದ್ವಿ, ಬಹಳ ಮಂದಿ ಮಠಾಧಿಪತಿಗಳ ಬಗ್ಗೆ ಕಂಪ್ಲೇಂಟ್ ಮಾಡೋದು. ಮಠಾಧಿಪತಿಗಳ ಬಗ್ಗೆ ಕಂಪ್ಲೇಂಟ್ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ಅವರು ಇವತ್ತು ಮಠಗಳಿಲ್ಲದೆ ಇದ್ರೆ ಇವತ್ತು ಬಸವ ಧರ್ಮ ಉಳಿತಾ ಇರಲಿಲ್ಲ. ಅದು ಕೂಡ ನಾವು ಒಪ್ಕೊಳ್ಬೇಕಾದಂತಹ ಸತ್ಯವಾದಂತಹ ಮಾತು. ನೀವು ಅದನ್ನ ಖಂಡಿಸೋದು ಬದಲು, ಅವರನ್ನ ಟೀಕಿಸೋದು ಬದಲು, ನಾನೇನ್ ಮಾಡಿದ್ದೀನಿ ಅನ್ನೋ ವಿಮರ್ಶೆಯನ್ನ ಮಾಡ್ಕೊಳ್ಳಿ. ಮೊದಲು ವೈಯಕ್ತಿಕ ನೆಲೆಯಲ್ಲಿ ನೋಡ್ಕೊಳ್ಳಿ. ಮೊದಲು ಮಠಾಧಿಪತಿಗಳು ಅಥವಾ ಇನ್ಯಾವುದೋ ಸಂಘಟನೆಯನ್ನು ನಾವು ಟೀಕಿಸೋದಕ್ಕೂ ಮುನ್ನ ವೈಯಕ್ತಿಕ ನೆಲೆಯಲ್ಲಿ ನಾನೇನು ಮಾಡಿದ್ದೀನಿ ಬಸವ ಧರ್ಮಕ್ಕೆ ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾದಂತಹದ್ದು ಇವತ್ತು ಬಹಳ ದೊಡ್ಡ ಇವತ್ತಿನ ಅವಶ್ಯಕತೆ ಅನ್ನೋ ಮಾತನ್ನ ಹೇಳ್ತಾ, ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬ ಫಿಲಾಸಫರ್ ಹೇಳ್ತಾನೆ ಒಂದು ಮಾತು, ದ ವರ್ಲ್ಡ್ ಈಸ್ ಚೇಂಜ್ಡ್ ಬೈ ಯುವರ್ ಎಕ್ಸಾಂಪಲ್, ನಾಟ್ ಬೈ ಯುವರ್ ಒಪಿನಿಯನ್ ಅಂತ. ಇವತ್ತು ಜಗತ್ತು ಬದಲಾಗತ್ತೆ ಅಂದ್ರೆ ನಿನ್ನನ್ನು ನೋಡ ಬದಲಾಗತ್ತೆ, ನಿನ್ನ ಮಾತನ್ನು ಕೇಳ ಬದಲಾಗೋದಿಲ್ಲ. ನಿನ್ನ ಅಭಿಪ್ರಾಯವನ್ನ ಕೇಳಿ ಜಗತ್ತು ಬದಲಾಗೋದಿಲ್ಲ. ಜಗತ್ತು ಹೇಗೆ ಬದಲಾಗತ್ತೆ ಅಂದ್ರೆ ನಿನ್ನ ನೋಡ ಬದಲಾಗತ್ತೆ. ಸೊ ಈಗ ಬಸವ ಧರ್ಮೀಯರೆಲ್ಲ ಏನಾಗಬೇಕು, ಮಾತನಾಡೋರು ಆಗಬಾರ್ದು. ಮಾತನಾಡಿ ಸಂತೋಷ, ಮಾತಿಗಿಂತ ಹೆಚ್ಚಾಗಿ ನಡೆಯಲ್ಲಿ ನಾವು ಬಸವಣ್ಣನನ್ನು ಆವಾಹಿಸಿಕೊಂಡು ನಡೆದಾಗ ಮಾತ್ರ ನಮ್ಮೊಳಗೆ ನಿಜವಾದ ಬಸವಣ್ಣ ಬರಲಿಕ್ಕೆ ಸಾಧ್ಯವಾಗ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇನು ಅಂತ ಕಷ್ಟದ ಕೆಲಸ ಅಲ್ಲ. ಚನ್ನಬಸವಣ್ಣವ್ರು ಹೇಳ್ತಾರಲ್ಲ, ಬಸವ ಎಂಬ 3 ಅಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು ಅಂತ. ಆ ಬಸವ ಅನ್ನೋ 3 ಅಕ್ಷರ, ಆ ಜಪ ಸಾಕು, ನಮ್ಮನ್ನು ಮುಟ್ಟಿಸ್ಬಿಡುತ್ತೆ, ಗುರಿಯನ್ನ ಮುಟ್ಟಿಸುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಆ ಬಸವ ನಾಮ ಜಪವನ್ನ ನಿರಂತರವಾಗಿ ಮುಂದುವರಿಸ್ತೀರಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ, ಈ ದಿನ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಕಲಬುರ್ಗಿಯ ಈ ಬಹಳ ಪವಿತ್ರವಾದಂತಹ ಶರಣ ಬಸವೇಶ್ವರರ ಕ್ಷೇತ್ರ ಕಳೆದ 100 ವರ್ಷಗಳಿಂದ ಶರಣ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇರುವಂತಹ ಈ ಕ್ಷೇತ್ರ, ಈ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಇದು ಮುಂದುವರೆದು ಇನ್ನು 30 ದಿನಗಳು ಬೆಂಗಳೂರಿನಲ್ಲಿ ಅಕ್ಟೋಬರ್ 5ರವರೆಗೆ ಸಮಾರೋಪ 5ರವರೆಗೆ ನಿರಂತರವಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ. ಈ ಕಾರ್ಯಕ್ರಮಗಳನ್ನು ನಾವು ಅಲ್ಲಿಗೆ ಹೋಗೇ ನೋಡಬೇಕು ಅಂತ ಏನಿಲ್ಲ. ಈಗಾಗಲೇ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಇದರ ನೇರ ಲೈವ್ ಆಗ್ತಾ ಇರುತ್ತೆ.
ನೀವು ಮನೆಗಳಲ್ಲಿ ಕುಳಿತು ಪ್ರತಿದಿನ ಒಂದು ಉಪನ್ಯಾಸ ಒಂದು ಚಿಂತನೆ ಇರುತ್ತೆ, ಪೂಜ್ಯರ ಆಶೀರ್ವಚನಗಳಿರುತ್ತೆ. ನೀವು ಕೇಳಿ ಬಹುಶಃ ಈ ಒಂದು ತಿಂಗಳು ಆ ಜ್ಞಾನ ಸಂಪಾದನೆಯನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಆಶೀರ್ವಾದ ಇರಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಶರಣಾರ್ಥಿಗಳು. ನಿನ್ನ ಮಾತನ್ನು ಕೇಳ ಬದಲಾಗೋದಿಲ್ಲ, ನಿನ್ನ ಅಭಿಪ್ರಾಯ